ಗೌರವಾನ್ವಿತ ಎಲ್ಲ ಅನ್ನದಾತ ಬಂಧುಗಳು ಹಾಗೂ ಸಮಾಜದ ಎಲ್ಲ ವರ್ಗದ ಜನಗಳಿಗೆ, ಎಲ್ಲ ನಾಗರಿಕ ಬಂಧುಗಳಿಗೆ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಅಗಸೇರಿಸರ ಪರವಾಗಿ ಕೇಳ್ಕೊತಾ ಇದ್ದೀನಿ. ಯಾಕೆಂದರೆ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರು ಗ್ಯಾಟ್ ಒಪ್ಪಂದಕ್ಕೆ ಸಹಿ ಹಾಕೋದಾಗಲೇ ಎಲ್ಲವನ್ನೂ ಖಾಸಗೀಕರಣ ಮಾಡ್ತಾರೆ ಅಂತ ಅವರು ಅವತ್ತೇ ಹೇಳಿದರು. ಅವತ್ತು ಎಲ್ಲರೂ ನಗ್ತಾ ಇದ್ದರು. ಇವತ್ತು ಒಂದೊಂದಾಗಿ ಎಲ್ಲ ಖಾಸಗೀಕರಣ ಬಂದಿದೆ. ಈಗ ವಿದ್ಯುತ್ತಿನ ಸರದಿ ಬಂದಿದೆ. ನಾಳೆ ಡ್ಯಾಮ್ಗಳನ್ನ, ಒಂದೊಂದು ನದಿಗಳನ್ನ ಒಬ್ಬೊಬ್ಬರು ಮಾರ್ಬೋದು, ಕಾಡನ್ನು ಮಾರ್ಬೋದು. ಮಹದೇಶ್ವರ ಬೆಟ್ಟ ಟೈಗರ್ ರಿಸರ್ವ್, ಬಂಡೀಪುರ ಟೈಗರ್ ರಿಸರ್ವ್, BRT ಟೈಗರ್ ರಿಸರ್ವ್, ಜೊತೆಗೆ ನದಿಗಳಾದರೆ ಕಾವೇರಿ ನೀರಾವರಿ ನಿಗಮ, ತುಂಗಭದ್ರಾ ನೀರಾವರಿ, ಈ ಥರ ಎಲ್ಲವನ್ನು ಖಾಸಗೀಕರಣ ಮಾಡಕ್ಕೆ ಹೊರಟಿದ್ದಾರೆ ಸರ್ಕಾರಗಳು. ಯಾವುದೇ ಸರ್ಕಾರ ಬಂದರೂ ಅಷ್ಟೇ. ಇವತ್ತು BJP ಇರೋದು, ಕಾಂಗ್ರೆಸ್ ಸರ್ಕಾರ ಬಂದರೂ ಇದೇ ಕೆಲಸ ಮಾಡೋದು. ಹಾಗಾಗಿ ಇವರ ಪೂರ್ತಿ ಅಜೆಂಡಾ ಎಲ್ಲವನ್ನೂ ಖಾಸಗೀಕರಣಗೊಳಿಸಿ ಅದಕ್ಕೆ ಒಂದು ಕಾನೂನುಗಳನ್ನ ಮಾಡಿ ಅದ್ರ ಮೇಲೆ ರೈತರ ಮೇಲೆ ಇವತ್ತು ಬೇಕಾಗಿರೋದವ್ರಿಗೆ ಯಾವುದೂ ಅಲ್ಲ, ರೈತರ ಭೂಮಿ ಬೇಕಾಗಿದೆ. ಆ ಭೂಮಿನ ಕಿತ್ಕೊಳ್ಳೋಕೆ ಆಯ್ತಾ ಇಲ್ಲ. ಭೂಮಿನ ನಾವೇ ಕೊಡಬೇಕು. ಇದು ಮೇನ್ ಅಜೆಂಡಾ. ಇವತ್ತಲ್ಲ, ಇನ್ನು 10 ವರ್ಷ ಆಗಲಿ ಆ ಭೂಮಿನ ರೈತರು ಅವ್ರಿಗೆ ಕಾರ್ಪೊರೇಟ್ ವಲಯ ಕೊಡಬೇಕು. ಇದನ್ನೆಲ್ಲ ಕಿತ್ಕೋಬೇಕು. ಈ ಒಂದು ಪ್ಲಾನ್ ಮಾಡಿ ಮೇನ್ ಅಜೆಂಡಾ ಮಾಡಿ ಇವತ್ತು ಬ್ಯಾಂಕ್ಗಳ ಖಾಸಗೀಕರಣ ಆಯಿತು. ಈಗ ವಿದ್ಯುತ್ ಖಾಸಗೀಕರಣ ಬರ್ತಾ ಇದೆ. ನೆಕ್ಸ್ಟ್ ಫಾರೆಸ್ಟು, ನದಿಗಳು, ಇವೆಲ್ಲ ಆಗಿ ಆಗ್ತಾ. ಅದಕ್ಕೆ ಹಿಂದೆ ನಂಜುಂಡಸ್ವಾಮಿ ಅವರು ಪ್ರೊಫೆಸರ್ ಅವರು 2002ರಲ್ಲಿ ಕರಾ ನಿರಾಕರಣ ಚಳವಳಿ ಮಾಡಿದ್ರು. ಇವತ್ತು ನಾವು ನಮ್ಮೂರಲ್ಲಿ ನಾವು ಕರೆಂಟ್ ಚಾರ್ಜ್ ಕಟ್ತಾ ಇಲ್ಲ. 25 ವರ್ಷ ಆಗಿದೆ. ಅವರು ಘೋಷಣೆ ಮಾಡಿ ಅವ್ರು ಹೇಳಿದ್ದನ್ನು ಇವತ್ತು ನಾವು ಕರೆಂಟ್ ಚಾರ್ಜ್ ಕಟ್ತಾ, ಇಡೀ ಕರೆಂಟ್ನ 0 ಮಾಡಬೇಕು. ಆಗ ಅದಕ್ಕೆ ಬರಲ್ಲ ಅಂತ ಹೇಳಿದ್ರು. ಹಾಗಾಗಿ ಯಾವತ್ತೇ ಎಸ್ಕಾಂಗಳು ಏನು ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ನ ಎಸ್ಕಾಂಗಳನ್ನ ಮಾಡೋ 5 ಎಸ್ಕಾಂಗಳು ಯಾಕೆ ಒಂದೊಂದು ಎಸ್ಕಾಂನ ಒಬ್ಬೊಬ್ರು ಕೊಡೋಕ್ಕೆ. ಹಾಗಾಗಿ ಇವರು ಈಗಾಗಲೇ ನೋಡಿ ಬಾವಿ ಹತ್ರ 10 ಬಾವಿ 20 ಬಾವಿ ಒಂದೊಂದು TC ಇತ್ತು. ಈಗ 2 ಬಾವಿಗೆ 1 TC ತಗೊಂಡಿದ್ದಾರೆ. ನೆಕ್ಸ್ಟ್ 1 ಬಾವಿಗೆ 1 TC ತಗೊಂಡ್ತಾರೆ. ಈಗ ಅರ್ಬನ್ ಕೇಳ್ತಾ ಇದ್ದಾನೆ, ಆಮೇಲೆ ರೂರಲ್ ಬರ್ತಾ ಇದ್ದಾರೆ. ನೋಡಿ ಒಡೆದಾಳ ನೀತಿಗಳು. ಈಗ ಅರ್ಬನ್ಗೆ ನಾವು ಸುಮ್ಮನೆ ಕೂತ್ಕೊಳ್ಳೋಗಿಲ್ಲ. ಹೀಗಾಗಿ ಒಂದು ಯೂನಿಟ್ಗೆ 17 ರೂಪಾಯಿ 20 ರೂಪಾಯಿ ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಇವತ್ತು ಅವ್ರ ಬಂಡವಾಳ ಏನು ಹಾಕಲ್ಲ. ನಮ್ಮ ಏನು ಇನ್ಫ್ರಾಸ್ಟ್ರಕ್ಚರ್ ಮಾಡಿದೀವಿ ಅದ್ರ ಮೇಲೆ ಬಂದು ಕೂತಾನೆ. ನೀವು ನೋಡ್ಬೋದು ಏರ್ಟೆಲ್ ಇವತ್ತು ಏನಾಗ್ತಾ ಇದೆ, ರಿಲಯನ್ಸ್ ಮೊಬೈಲ್ಗಳು ಏನಾಗ್ತಾ ಇದೆ, ಬ್ಯಾಂಕಿಂಗ್ ಕ್ಷೇತ್ರ ಏನಾಗ್ತದೆ. ಇದೆಲ್ಲವೂ ನಡೆದಾಗ ನಾವು ಪ್ರೈವೇಟ್ ಕ್ಷೇತ್ರಕ್ಕೆ ಹೋದಾಗ ಭಾಳಷ್ಟು ಕಷ್ಟ ಆಗುತ್ತೆ. ಹೋರಾಟ ಮಾಡೋದು ಭಾಳಷ್ಟು ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲ ಅನ್ನ ತಿಂತೀವಿ, ಅನ್ನ ಉಣ್ತೀವಿ, ಅವರೆಲ್ಲರಿಗೂ ಇದು ಸಂಬಂಧಪಡುತ್ತೆ. ಒಂದು EP ಸೆಟ್ಗೆ ಮೀಟ್ರ್ ಹಾಕಿದ್ರೆ ಆ ಬೆಲೆ ಹೆಂಗಾಯ್ತದೆ, ಏನಾಯ್ತದೆ. ಮತ್ತು ಭೂಮಿಗೆ ಕಳ್ಕೋಬೇಕಾಯ್ತದೆ ರೈತ. ನಾವು ದುಡ್ಡು ಕಟ್ಬಿಟ್ಟು ಬೆಳೆ ಬೆಳೆಯೋಕ್ಕಾಗಲ್ಲ, ಒಳ್ಳೆ ಯೋಗ್ಯವಾದ ಬೆಲೆ ಕೊಡಲ್ಲ. ಹಾಗಾಗಿ ಈ ಹಿಂದೆನೇ ನಮಗೆ ಪ್ರೊಫೆಸರ್ MDN ಅವರು ಒಂದು ಹೇಳಿದ್ರು, ಅದನ್ನಂತೆ ನಡ್ಕೊಬತ್ತಾನು ಹೇಳ್ತಾ ಇದ್ದು ಖಾಸಗೀಕರಣ ಆಗುತ್ತೆ ನೋಡಿ. ಈಗ ಬಂದಿದೆ, ಸಾಲ ನಿಂತಿದೆ. ಹಾಗಾಗಿ ತಾವೆಲ್ಲರೂ KERCಗೆ ಹೋರಾಟ ಮಾಡ್ತೀವಿ. ಬರೀ ಹೋರಾಟ ಮಾಡಿದ್ರೆ ಸಾಕಾಗಲ್ಲ. ನಾವೊಂದು PDF ಕಳಿಸ್ತಾ ಇದ್ದೀವಿ. ಎಲ್ಲರೂ KERCಗೆ ನೀವೇ ಸಿಗ್ನೇಚರ್ ಹಾಕಿ ನೀವೇ ಕೊಡ್ಬೇಕಂದ್ರೆ ನೀವೆಲ್ಲರೂ ಬೆಂಗಳೂರಿಗೆ ಹೋಗಲ್ಲ. ಅವೆಲ್ಲವನ್ನು ನಮ್ಗಳ ಕೈಲಿ ಕೊಟ್ಟರೆ ನಾವು ತಗೊಂಡೋಗಿದ್ದ KERC ಕೊಡ್ತೀವಿ. ಹಾಗಾಗಿ ಮಾನ್ಯ ಎಲ್ಲ ರೈತ ಬಂಧುಗಳು, ನೀವು ಇದನ್ನ ಅಸಡ್ಡೆ ಏನೋ ಆಗಲ್ಲ, ನಮ್ಗೆ ಏನೋ ಆಗುತ್ತೆ ಅಂತ ಕೂತ್ಕೊಂಡ್ರೆ ಮುಂದೆ ನಮ್ಮ ಮಕ್ಕಳಿಗೆ ಭವಿಷ್ಯದಲ್ಲಿ ತೊಂದರೆ ಆಗುತ್ತೆ. ಹಾಗಾಗಿ ಈ ಭೂಮಿನ ನಾವು ಕಳ್ಕೋಬೇಕಾಗುತ್ತೆ. ಆ ನಂಜುಂಡಸ್ವಾಮಿ ಅವರು ಹೇಳೋದಕ್ಕೂ ಈಗ ಬರ್ತಾ ಇದೆ, ಇನ್ನೂ ಎಲ್ಲರೂ ಆಗ್ತದೆ ಮುಂದೆ. ಹಾಗಾಗಿ ನಾವು ಒಗ್ಗಟ್ಟಾಗಬೇಕು, ಹೋರಾಟ ಮಾಡೋಣ. ನಾವು ರಾಜಕೀಯ ಮಾಡಕ್ಕೆ ಬಂದಿಲ್ಲ. ನೀವು ಯಾರು ಓಟ್ ಹಾಕಿ ಪ್ರಶ್ನೆ ಮಾಡೋದನ್ನ ಕಲ್ತ್ಕೊಳ್ಳಿ. ನಮ್ಮ ಅಪ್ಪನೇ ಜಮೀನು ಮಾರಬಿಟ್ರೆ ಕೇಳ್ತೀವಿ. ಸರ್ಕಾರನ ನಾವು ಯಾಕೆ ಕೇಳ್ತಾ ಇಲ್ಲ? ಇದು BJP ಅವ್ರು ನಮ್ಮಪ್ಪ, ದಳದವ ನಮ್ಮ ಚಿಕ್ಕಪ್ಪ, ಕಾಂಗ್ರೆಸ್ನವ ನಮ್ಮ ದೊಡ್ಡಪ್ಪ, ಈ ಥರ ಮನೋಭಾವದಲ್ಲಿ ನಾವು ಇದೀವಲ್ಲ. ಒಟ್ಟಾರೆ ನಮ್ಮನ್ನ ಹಾಳು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಇದೊಂದನ್ನ ಒಂಚೂರು ಯೋಚನೆ ಮಾಡಿ. ನಾ ಹೇಳೋದೇ ಸತ್ಯ ಅಂತ ನೀವು ತಿಳ್ಕೊಬೇಡಿ. ಇದು ತಲೆ ಒಳಗೆ ಬಿಡಿ, ಚಿಂತನೆ ಮಾಡಿ, ಏನು ಹೇಳೋದು ಅಂತ ಕೇಳಿ. ಅವತ್ತು ನಂಜುಂಡಸ್ವಾಮಿ ಅವ್ರನ್ನೆಲ್ಲ ತಗೊಂಡು ನೋಡಿ, ಖಂಡಿತವಾಗಿ ಅರ್ಥ. ಹಾಗಾಗಿ ನಾಳೆ 22ನೇ ತಾರೀಕು ನಾವು ಮೈಸೂರಿನ ಚೆಸ್ಕಾಂ MD ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ಆ ಪ್ರತಿಭಟನೆಗೆ ನಾವು ವಾಟ್ಸಪ್ಪಲ್ಲಿ ನಾವು PDF ಹಾಕಿ ಅದೆಲ್ಲನೂ ಸೈನ್ ಮಾಡಿ ನಿಮ್ಮ ಗ್ರಾಮಗಳನ್ನ ಸಿಗ್ನೇಚರ್ ಮಾಡಿ ತಗೊಬರ್ಬೇಕು ಅಂತ ಕೇಳ್ಕೊತಾ ಇದೀನಿ. ನಮಸ್ಕಾರ.